ಎಲ್ರಿಗೂ ನಮಸ್ಕಾರ. ಇವಾಗ ಏನಪ್ಪ ಇವತ್ತು ವಿಷಯ ಅಂತಂದ್ರೆ ನೋಡ್ರಿ, ನಮ್ಮ ಜನಕ್ಕೆ ಎಷ್ಟು ಸಿವಿಕ್ ಸೆನ್ಸ್ ಅದ ಅಂತ ನಿಮ್ಗೆ ನಾನು ಲೈವ್ ಮುಖಾಂತರವಾಗಿ ತೋರಿಸ್ತೀನಿ. ಬರ್ರಿ ನೋಡ್ರಿ, ಇದು ಸ್ಕೂಲು. ಹಿಂಗೆ ಮುಂದೆ ಹೋದ್ರೆ ಇದು ಕಸದ ತೊಟ್ಟಿ. ಇವಾಗ ಏನು ಇದು ಕಮ್ಮಿ ಜಮ ಆಗಿದೆ, ಬಟ್ ನಾನು ನೋಡಿದ ಪ್ರಕಾರ ಇಲ್ಲಿ ಎಷ್ಟು ಕಸ ಇತ್ತಂತಂದ್ರೆ ಒಂದು BBMP ಬೆಂಗಳೂರಾಗ ಇರ್ತದಲ್ರಿ, ಒಂದು ಸಣ್ಣ ಆಟೋ ಪಕ್ಕಾದ್ರು ತುಂಬುತ್ತದ, ಅಷ್ಟೊಂದು ಕಸ ಇತ್ತು. ಅಷ್ಟೊಂದು ಕಸ ಬೀಳ್ತದೆ ಡೈಲಿಲಿ ಅಲ್ರಿ. ಇದು ಸಾರ್ವಜನಿಕರು ಓಡಾಡೋ ರಸ್ತೆ. ಇದು ಮುಂದೆ ಹೋದ್ರೂ ಪಾರ್ಕ್ ಇದೆ. ಡೈಲಿ ಮುಂಜಾನೆ ಸಂಜೆಲಿ ಮಾರ್ನಿಂಗ್ ಈವ್ನಿಂಗ್ ಅಂತ ಜನರು ಬರ್ತಾರ ಪಾರ್ಕಲ್ಲಿ ಒಳಗಡೆ ತಿರುಗಾಡೋಣ ಅಂತ. ಹಂಗೆ ಇಲ್ಲೇ ಮುಂದೆ ಸ್ಕೂಲ್ ಅದು, ಮಕ್ಕಳು ಶಾಲೆಗೆ ಹೋಗ್ತಾರ, ಅವ್ರಿಗೆ ಸ್ಮೆಲ್ ಬರುತ್ತಂತ ಕಾಮನ್ ಸೆನ್ಸ್ ಇಲ್ಲ. ಹಾಗೆ ಪಾಪ ಅಲ್ಲೇ ಒಳಗಡೆ ಕುಂತು ಊಟ ಮಾಡ್ತಾರೆ ಅವ್ರು. ಅವ್ರಿಗೆ ಅಲ್ಲಿ ಏನಾದರೂ ಮಸ್ಕಿಟೋಸ್ ಬರುತ್ತವ ಒಳಗಡೆ ಅಂತ ಇದು ತಟ್ಟು ಕಾಮನ್ ಸೆನ್ಸ್ ಇಲ್ಲ. ಫಸ್ಟ್ ಮನೆಯಿಂದ ಕಸ ಹೊರಗಡೆ ಆಗ್ಬೇಕಷ್ಟೇ ಅಲ್ರಿ. ಇದು ಗೌರ್ಮೆಂಟ್ ಪ್ರಾಪರ್ಟಿ, ಅದನ್ನ ಉಳಿಸೋದು ಬೆಳೆಸೋದು ನಮ್ಮ ಕರ್ತವ್ಯ ಅಲ್ರಿ. ನಾವೇ ಹಾಳು ಮಾಡಿದ್ರೆ ಹೆಂಗೆ? ಇವಾಗ ನಾವು ಕಸ ರೋಡ್ ಬದಿ ಹಾಕ್ತಿವಿ, ಮತ್ತೆ ದೊಡ್ಡದಾಗ ಸ್ಟೇಟಸ್ ನಮ್ಮ ದೇಶ ಇಂಗ್ಲೆಂಡ್ ಆಗಲ್ಲ, ಅಮೇರಿಕ ಆಗಲ್ಲ ಅಂತ ನಾವೇ ಬೈಕತ್ತೀವಿ. ನಾವೇ ಹಾಳು ಮಾಡೋದು, ನಾವೇ ಬೈಕೋದು. ಫಸ್ಟ್ ಆಫ್ ಆಲ್ ನಮ್ಗೆ ಸಿವಿಕ್ ಸೆನ್ಸ್ ಹೋಗ್ಲಿ. ಸಿವಿಕ್ ಸೆನ್ಸ್ ಆದ್ರೂ ಅದ್ರ ಮೀನಿಂಗ್ ಆದ್ರೂ ಗೊತ್ತಾ? ಗೊತ್ತಿದ್ರೆ ತಾನೇ ಹಾಕೋದು. ಇವಾಗ ಜಸ್ಟ್ ನನ್ನ ಮುಂದೆ ಒಬ್ಬ ಹುಡುಗ ಬಂದು ಕಸ ಚೆಲ್ಲೋದ, ಅವ್ನಿಗೆ ಹೇಳಿದ್ರೆ ಎಲ್ರು ಹಾಕ್ತಾರೆ, ನಾನು ಹಾಕ್ತೀನಿ ಅಣ್ಣ ಅಂತಂದ. ಅಲ್ರಿ, BBMP ಅವರು ವೀಕ್ಲಿ ಒಂದ್ಸತಿ ಬಂದು ಕಸ ಒಯ್ತೀರಾ, ಅದಕ್ಕೆ ಪರಿಹಾರ ಏನು ಇಲ್ವಾ ಅದಕ್ಕೆ? ಬರೀ ಕಸ ಅಂದ್ರೆ ರೋಡ್ ಜನ ಹಾಕ್ಲಿ, ನಾವು ಎತ್ಕೊಂಡು ಹೋಗ್ತೇವೆ. ಒಂದು ಪರಿಹಾರ ಅದನ್ನು ಕೊಡ್ರಿ. ನಾನು ಅದಕ್ಕಂತಲೇ ಇವಾಗ ಸರ್ಕಾರ ಒಂದು ಆ್ಯಪ್ ರಿಲೀಸ್ ಮಾಡಿದಲ್ಲ, ಸ್ವಚ್ಛತಾ ಅಂತ ಆ್ಯಪ್ನಲ್ಲಿ ನಾನು ಒಂದು ಕಂಪ್ಲೇಂಟ್ ಹಾಕಿದ್ದೀನಿ. ನೋಡೋಣ ಎಷ್ಟು ದಿನಗಳಲ್ಲಿ ಪರಿಹಾರ ಸಿಗುತ್ತೆ ಅಂತ. ಇವತ್ತು ಮಂಗಳವಾರ 26/5/2016. ಇವತ್ತು ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ನೋಡೋಣ ನನಗೇನಾದರೂ ಪರಿಹಾರ ಸಿಗುತ್ತಂತ. ಅದು ನಂದು ಒಬ್ಬನೇ ಪ್ರಾಬ್ಲಮ್ ಅಲ್ರಿ, ಸಾಕಷ್ಟು ಜನದ ಇದೇ ನಮ್ಮ ಸಮಸ್ಯೆ ಅಂತ. ಬೆಂಗಳೂರಲ್ಲಿ ದಿನಕ್ಕೆ 5,000 - 6,000 ಟನ್ನು ಬರೀ ಕಸ ವಿಲೇವರಿ ಆಗ್ತಾವ. ಬರೀ ದಿನಕ್ಕೆ 5,000 - 6,000 ಟನ್ನು ಕಸ. ಅಂದ್ರೆ ಎಲ್ಲಿಗೆ ಹೋಗ್ಬಾರ್ದು ನಮ್ಗೆ ನೋಡ್ರಿ. ಬೀದಿ ಅಂದ್ರೆ ರೋಡ್ ಸೈಡಲ್ಲಿ ಬಿಸಾಕ್ತಾರಲ್ಲ, ಆ ಥರ ಎಲ್ಲ ಇನ್ನು ಈ ಥರ ಎಲ್ಲ ಬಿಟ್ಟರೆ ಎಷ್ಟಾಗ್ಬೋದು ನೀವೇ ಅಂದಾಜು ಮಾಡ್ರಿ.